ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಮೂಡ ಹಗರಣದ ಸಂಬಂಧ ರಾಜ್ಯಪಾಲರಿಗೆ ದೂರು ಕೊಟ್ಟ ಹಿನ್ನೆಲೆ ತಮ್ಮ ವಿರುದ್ಧ ಕಿಡಿಕಾರಿದ್ದ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಚಿವರಿಗೆ ಹಲವು ಪ್ರಶ್ನೆಗಳ ಮೂಲಕ ಸಾಮಾಜಿಕ ಕಾರ್ಯಕರ್ತ ಟಿಜೆ ಎಬ್ರಾಹಿಂ ತಿರುಗೇಟು ನೀಡಿದ್ದಾರೆ. 2004ರಲ್ಲಿ ಕೆಸರೆ ಗ್ರಾಮದ 3.16 ಎಕರೆ ಭೂಮಿ ಮಂಜುನಾಥ್ ಸ್ವಾಮಿ ಹೆಸರಿಗೆ ರಿಜಿಸ್ಟರ್ ಆಗುತ್ತೆ. ಆ ಜಾಗ 2001ರಲ್ಲೇ ದೇವರಾಜ ಲೇಔಟ್ ಆಗುತ್ತೆ. ಆ ಹೆಸರಿನಲ್ಲಿ ಸೈಟ್ ಮಾಡಿ ಜನರಿಗೆ ನೀಡಿದ್ರು. ಯಾರಿಗೋ ಹಂಚಿದ್ದ ಸೈಟ್ಗಳನ್ನ ನನ್ನ ಕೃಷಿ ಜಮೀನು ಅಂತ ಮಾಡಬಹುದಾ? ವಿಧಾನಸೌಧ ಇದ್ದ ಜಾಗ ಹಿಂದೆ ನನ್ನ ಕೃಷಿ ಜಮೀನು ಆಗಿತ್ತು ಅಂತ ನಾನು ದಾಖಲೆ ಕೊಟ್ರೆ ಸಿಎಂ ಒಪ್ಕೊಳ್ತಾರಾ ಅನ್ನುವ ಪ್ರಶ್ನೆಯನ್ನ ಹಾಕಿದ್ದಾರೆ. ಸಿದ್ದರಾಮಯ್ಯನವರ ಬಾಮ ಇದೆ. ಏನ್ ಜಮೀನದು? ನಿಮಗೆಲ್ಲ ಗೊತ್ತಿದೆ. ಕೆಸರೆ ಗ್ರಾಮದ 2004ರಲ್ಲಿ ಸೇಲ್ ಆಗೋ ಜಮೀನು ಯಾವುದು? ಕೆಸರೆ ಗ್ರಾಮದ 464ನೇ ಸರ್ವೆ ನಂಬರ್ ಅಲ್ಲಿ 3 ಎಕರೆ 16 ಗುಂಟೆ ಸೇಲ್ ರಿಜಿಸ್ಟ್ರೇಷನ್ ಆಗ್ತದೆ. ದೇವರಾಜನ್ನವರು ಮಾರ್ತಾರೆ. ಕೆಸರೆ ಗ್ರಾಮದಲ್ಲಿ ಆ ಸರ್ವೆ ನಂಬರ್ ಅಲ್ಲಿ ದೇವನೂರು ಬಡಾವಣೆ ಅಂತ 2001ರಲ್ಲಿ ನಿರ್ಮಾಣ ಆಗಿ ರೋಡ್ಗಳನ್ನ ಮಾಡಿ, ಸೈಟ್ಗಳನ್ನ ಮಾಡಿ, ಪಾರ್ಕ್ಗಳನ್ನ ಮಾಡಿ, ಸಿವಿಕ್ ಕಮ್ಯುನಿಟೀಸ್ನ ಪ್ರೊವೈಡ್ ಮಾಡಿ ಸೈಟ್ಗಳನ್ನ ಹಂಚಿರೋ ಜಾಗ ಕೃಷಿ ಭೂಮಿ ಹೆಂಗಾಗ್ಬಿಡ್ತದೆ? ದೇವನೂರು ಬಡಾವಣೆ ಇದು ಮೇಲ್ನೋಟಕ್ಕಲ್ಲ, ಎಕ್ಸಿಕ್ಯೂಟ್ ಮಾಡಿರೋ ಸೇಲ್ ಡೀಡ್ಗಳ ಯಾವತ್ತು ಎಕ್ಸಿಕ್ಯೂಟ್ ಆಯ್ತು ಅಂತ ನಿಮಗೆಲ್ಲ ನಾನು ಕಳಿಸಿರೋ ಇದರಲ್ಲಿ ಬಂದಿರ್ತದೆ. ಇಂಥ ದಿನ ಈ ಸೇಲ್ ಡೀಡ್ ಆಗೋದಕ್ಕಿಂತ ಮುಂಚಿತವಾಗಿ ಆಲ್ರೆಡಿ ಜನಕ್ಕೆ ಕೊಟ್ಟಿದ್ದಾರೆ. ಮತ್ತೆ ಇವರು ತಂದು ಮಾರಿದ್ರಲ್ಲ, ಇವ್ರಿಗೇನು ಹಕ್ಕಿತ್ತು ಆ ಜಮೀನು? ಯಾರಿಗೋ ಸೈಟ್ ಅಲಾಟ್ ಆಗಿರೋ ಜಮೀನನ್ನ ನನ್ನ ಜಮೀನು, ರೈತರ ಜಮೀನು, ಕೃಷಿ ಭೂಮಿ ಅಂತ ಮಾರ್ಬೋದಾ? ಇವತ್ತು ನಾನು ವಿಧಾನಸೌಧದ್ದು ಹಳೆ ಸರ್ವೆ ನಂಬರ್ ತಂದ್ಬಿಟ್ರೆ ನಾನು ತಗೋತಾ ಇದ್ದೀನಿ, ನಾನು ಯಾರಿಗೋ ಮಾಡ್ತಾ ಇದ್ದೀನಿ ಅಂತ ಒಪ್ಗೆನಾ? ಸಿಎಂ ಒಪ್ಕೋತಾರಾ? ಡಿ ಕೆ ಶಿವಕುಮಾರ್ ಒಪ್ಕೋತಾರಾ? ಪ್ರಿಯಾಂಕಾ ಯಾರು ಕೃಷ್ಣ ಬೈರೇಗೌಡರು ಒಪ್ಕೋತಾರಾ? ಪೊಣ್ಣನ ಒಪ್ಕೋತಾರಾ? ಕೃಷಿ ಭೂಮಿ ಇಲ್ಲದೆ ಇರುವ ಜಾಗ ಕೃಷಿ ಜಮೀನು ಅಂತ ಮಾರಾಟ ಮಾಡೋಕೆ ಆಗುತ್ತಾ? ಸೈಟ್ಗಳನ್ನು ಪಡೆದವರ ಹೆಸರಲ್ಲಿ ಇವರು ಕಂದಾಯ ಕಟ್ತಾ ಇದ್ರ? ರಸ್ತೆ ಮಾಡಿ, ಸೈಟ್ ಮಾಡಿ ಹಂಚಿರುವ ಜಾಗಕ್ಕೆ ಇವರು ಕನ್ವರ್ಷನ್ ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ರು. ಇದಿಲ್ಲಲ್ಲ, ಅಲ್ಲಿ ಕೃಷಿ ಭೂಮಿ ಇಲ್ಲಲ್ಲ, ಕೃಷಿ ಭೂಮಿನ ಮಾರಿದ್ರಂತೆ. ಸರಿ, 2025 ಬಂದ್ವಪ್ಪ. ಏನ್ ಬಂದ್ವಿ? ಕನ್ವರ್ಷನ್. ಯಾವ ಜಮೀನು ಕನ್ವರ್ಟ್ ಮಾಡ್ತಾರೆ? ಅದು ಮುಂಚಿತವಾಗಿ ಇವರು ಆ ಸೇಲ್ ಡೀಡಲ್ಲಿ ಹಾಕ್ತಾರೆ. ಇಂದಿನವರೆಗೂ ನಾನು ಕಂದಾಯ ಕಟ್ತಾ ಇದ್ದೀನಿ, ಇದಕ್ಕೆ ಈ ಭೂಮಿಗೆ ಇಲ್ಲಿವರೆಗೂ ಕಟ್ಟಿದ್ದೀನಿ ಅಂತ ಹಾಕ್ತಾರಪ್ಪ. ಯಾವ ಜಮೀನಿಗೆ ಕಂದಾಯ ಕಟ್ಟಿರೋದು? ಆ ಸೈಟ್ಗಳು ಮಾರಿದಾರಲ್ಲ ಅವ್ರ ಹೆಸರಲ್ಲಿ ನೀವು ಕಂದಾಯ ಕಟ್ತಾ ಇದ್ರಾ? ದೇವನೂರು ಬಡಾವಣೆ ವೀಕ್ಷಣೆಗೆ ತಹಶೀಲ್ದಾರರು, ಡಿಸಿ ಹೋಗಿದ್ರಂತೆ. ಕೃಷಿ ಭೂಮಿ ಎಲ್ಲಿದೆ? ನಿಮ್ಗೆ ಎಲ್ಲಿ ಕೃಷಿ ಭೂಮಿ ಕಾಣಿಸುತ್ತೆ? ಡಿಸಿ ಖುದ್ದಾಗಿ ಸ್ಪಾಟ್ ವಿಸಿಟ್ ಮಾಡಿದ್ರಂತಲ್ಲ, ಆಗ ಸೈಟ್ ಕಾಣಿಸ್ಲಿಲ್ವಾ? ಅದೇ ಸಮಯದಲ್ಲಿ ಸಿದ್ದರಾಮಯ್ಯ ಅವರು ಡಿಸಿಎಂ ಆಗಿದ್ರು, ಆಗ ಪ್ರಭಾವ ಬಳಸ್ಲಿಲ್ವಾ ಅನ್ನುವ ಖಡಕ್ ಪ್ರಶ್ನೆಗಳನ್ನ ಹಾಕಿದ್ದಾರೆ. ಡಿಸಿ ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಕೊಡ್ತಾರೆ. ಇದಕ್ಕೆ ಪೂರ್ವವಾಗಿ ಈ ಜಮೀನು ಡಿನೋಟಿಫೈ ಆಗ್ತದಲ್ಲ, ಆವಾಗ ಏನಾಗಿದ್ರು ಮುಖ್ಯಮಂತ್ರಿಗಳು? ಇವ್ರಿಗೂ ಅವ್ರಿಗೂ ಸಂಬಂಧ ಇಲ್ಲಪ್ಪ, ಇನ್ನ ಸೇಲೆ ಆಗಿಲ್ಲ, ಇವ್ರು ಬಾಮೈದ ತಗೊಂಡಿಲ್ಲ, ಕೊಂಡ್ಕೊಂಡಿಲ್ಲ, ಇವ್ರ ಕನೆಕ್ಷನೇ ಇಲ್ಲ, ಬಟ್ ಡಿಸಿಎಂ ಆಗಿದ್ರು ಡಿನೋಟಿಫೈ ಆದಾಗ. ಈಗ ನೀವು ಡಿನೋಟಿಫೈ ಮಾಡಿದ್ದು ನೀವು, ನಿಮ್ಮ ಪ್ರಭಾವ ಅಲ್ಲ. ಒಪ್ಕೋತೀನಪ್ಪ, ನಿಮಗೂ ಅದಕ್ಕೂ ಸಂಬಂಧ ಇಲ್ಲ, ಯಾಕಂದ್ರೆ ನಿಮ್ಮ ಬಾಮೈದ ಇನ್ನ ಕೊಡ್ಕೊಂಡಿರ್ಲಿಲ್ಲ. 98 ನೀವು ಡಿಸಿಎಂ ಆಗಿದ್ರಿ, ಮೈಸೂರು ಡಿಸ್ಟ್ರಿಕ್ಟ್ನವರೇ ನೀವು. ಒಬ್ಬ ರೈತ ಅಲ್ಲಿಂದ ಅವನಿಗೆ ಫೈನಲ್ ಅವಾರ್ಡ್ ಆದ 45 ದಿನದೊಳಗೆ ವಿಧಾನಸೌಧ ಮೆಟ್ಲು ಇಲ್ಲ MS ಬಿಲ್ಡಿಂಗ್ ಮೆಟ್ಲಕ್ಕಿ ಸರ್ಕಾರದಿಂದ ಅದನ್ನ ಡಿನೋಟಿಫೈ ಮಾಡಿಸ್ಕೊಳ್ಳೋಕೆ ತಾಕತ್ತಿರ್ತದ? ಇವ್ರಿಗೇನು ಗೊತ್ತೇ ಇಲ್ವಾ? ಇದೇ ಜಮೀನು ಡಿನೋಟಿಫೈ ಆದಾಗ್ಲೂ ಡಿಸಿಎಂ ಆಗಿರ್ಲಿಲ್ವಾ ಸಿದ್ದರಾಮಯ್ಯ? ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಡಿ ನೇರವಾಗಿ ಅವರದ್ದೇ ಸಹಿ ಇರ್ಬೇಕಂತಿಲ್ಲ. 2010ರಲ್ಲಿ ಗಿಫ್ಟ್ ಡೀಡ್ ಆದಾಗ ಕೃಷಿ ಭೂಮಿ ಅಂತ ನಮೂದು ಮಾಡ್ತಾರೆ. 2001ರಲ್ಲಿ ಬಡಾವಣೆ ಆದ ಜಾಗಕ್ಕೆ 2010ರಲ್ಲಿ ಕೃಷಿ ಭೂಮಿ ಅಂತ ದಾಖಲು ಮಾಡ್ತಾರೆ. ಪಾರ್ವತಿ ಸಿದ್ದರಾಮಯ್ಯ ಅಣ್ಣ ಕೊಂಡುಕೊಂಡೆ ಎಂಬ ಜಮೀನು ಅಲ್ಲಿ ಇರ್ಲೇ ಇರ್ಲಿಲ್ಲ. ಇಲ್ಲದೆ ಇರುವ ಭೂಮಿಗೆ ಪರಿಹಾರ ಕೇಳಿದ್ರು. ಸಿದ್ದರಾಮಯ್ಯ ಅವರು ನನ್ನ ಜಮೀನು ಬಿಟ್ಕೊಡ್ಲಾ ಅಂತ ಕೇಳಿದ್ರು.
ಇಲ್ಲದೆ ಇರುವ ಜಮೀನಿಗೆ ಪರಿಹಾರನಾ? ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ನೇರವಾಗಿ ಮುಖ್ಯಮಂತ್ರಿ ಇಲ್ಲ, ಒಬ್ಬ ಮಂತ್ರಿ ಇಲ್ಲ, ಒಬ್ಬ MLA ನೇರವಾಗಿ ಅವ್ರು ರುಜು ಇರಬೇಕು ಅಂತಿಲ್ಲ. ಅವರ ಪ್ರಭಾವವನ್ನು ಬಳಸಿ ದುರ್ಬಳಕೆ ಆದರೆ ದಟ್ ಕಮ್ಸ್ ಅಂಡರ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್. ದಟ್ ಇಸ್ ದ ಮೀನಿಂಗ್ ಆಫ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್. ಏನೂ ಆಗಲಿಲ್ಲ ಇವರಿಗೆ. 2017ರಲ್ಲಿ ಮೀಟಿಂಗ್ ನಡೀತೆ, 14ರಲ್ಲಿ ಬರ್ತೀನಿ, 10ರಲ್ಲಿ ಗಿಫ್ಟ್ ಡೀಡ್ ಆಯ್ತಪ್ಪ ಅವ್ರ ಧರ್ಮಪತ್ನಿಗೆ, ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ. ಆ ಗಿಫ್ಟ್ ಡೀಡ್ ಆದಾಗ ಏನು ಸಲ್ಲಿಸ್ತಾರೆ ಅಲ್ಲಿ? ಕೃಷಿ ಭೂಮಿ. ಎಲ್ಲಿ ಕೃಷಿ ಭೂಮಿ ಇತ್ತು? ಅಲ್ಲಿ ಇಷ್ಟೋ ಸೈಟ್ಗಳು ಮಾರ್ಬಿಟ್ಟಿದ್ದಾರೆ. ಆ ಸೈಟ್ಗಳು ಮಾರೋ ಡೀಟೇಲ್ಸ್ ಅವ್ರಿಗೂ ಗೊತ್ತು. ಆದರೂ ಗಿಫ್ಟು ಕೃಷಿ ಭೂಮಿ. 2001ರಲ್ಲಿ ಡೆವಲಪ್ ಆಗಿರೋ ಲ್ಯಾಂಡಿಗೆ 2010ರಲ್ಲಿ ದಾನಪತ್ರ ಆಗ್ತದೆ, ಕೃಷಿ ಭೂಮಿ ಅಂತ ಆಗ್ತದೆ. ಇದು ಏನು ತಪ್ಪೇ ಇಲ್ವಾ? 2014ರಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ ಸಿದ್ದರಾಮಯ್ಯನವರ ಧರ್ಮಪತ್ನಿ, ನನಗೆ ಕೊಡಿ ಜಮೀನು, ನನಗೆ ಆಲ್ಟರ್ನೇಟಿವ್ ಕೊಡಿ. ನಾನೀಗೊಂದು ಪ್ರಶ್ನೆ ಕೇಳ್ತೀನಿ, ಅವ್ರಿಗೆ ಯಾವ ಜಮೀನಿಗೆ ಆಲ್ಟರ್ನೇಟಿವ್ ಕೊಡಬೇಕು? ನಿಮ್ಮ ಅಣ್ಣ ಅವರು ಕೊಂಡ್ಕೊಂಡೆ ಅಂತ ಹೇಳ್ತಾರಲ್ಲ, ಆ ಜಮೀನಲ್ಲಿ ಇಲ್ಲಲ್ಲ. ಇಟ್ ಇಸ್ ನಾಟ್ ದೇರ್. ಅಗ್ರಿಕಲ್ಚರ್ ಲ್ಯಾಂಡ್ ಇಸ್ ನಾಟ್ ದೇರ್. ನಿಮಗೆ ದಾನಪತ್ರ ಬಂದಾಗಲೂ ಅಲ್ಲಿ ಜಮೀನು ಇಲ್ಲಲ್ಲ. ಇನ್ನು ಯಾವ ಜಮೀನಿಗೆ ಆಲ್ಟರ್ನೇಟಿವ್ ಲ್ಯಾಂಡ್? ಸಾಮಾನ್ಯ ಜನರಿಗೆ ಇದು ಸಾಧ್ಯನಾ? ಖಂಡಿತ ಈ ಪ್ರಶ್ನೆಗಳಿಗೆ CM ಸಿದ್ದರಾಮಯ್ಯ ಬಳಿ ಉತ್ತರ ಇಲ್ಲದಂತಿದೆ. ಉತ್ತರ ಇರ್ತಿದ್ರೆ ಖಂಡಿತ CBI ತನಿಖೆಗೆ ಸ್ವಯಂ ಪ್ರೇರಿತವಾಗಿ ಕೊಡ್ತಾ ಇದ್ರು. TJ ಅಬ್ರಾಹಂ ಯಾವುದೇ ಕಾರಣಕ್ಕೂ ಯಾವ ಪ್ರಭಾವಕ್ಕೂ ಒಳಗಾಗಲ್ಲ. ರಾಜ್ಯ ಸರ್ಕಾರ ಬೇರೆ ತನಿಖೆ ಆಯೋಗ ರಚನೆ ಮಾಡಲಿ, ಇದರಲ್ಲಿ ನೋ ಪಾಲಿಟಿಕ್ಸ್. BJP JDS ನ ಯಾವ ನಾಯಕರು ಕೂಡ ನನ್ನನ್ನ ಭೇಟಿಯಾಗಿಲ್ಲ, ಯಾವ ನಾಯಕರ ಜೊತೆ ನಾನು ಮಾತಾಡಿಲ್ಲ. ಸ್ವತಃ ಕಾಂಗ್ರೆಸ್ ನಾಯಕರು ಸಹ ನನ್ನ ಜೊತೆಗೆ ಮಾತಾಡಿಲ್ಲ. ಆರೋಪ ಸತ್ಯ ಆಗಿದ್ರೆ, ಅದು ನಿಜ ಆಗ್ತಾ ಇದ್ರೆ ದೊಡ್ಡ ಮನುಷ್ಯ ಆಗ್ತಾ ಇದೆ ಎಂದ್ರು. ಆ ಆರೋಪ ಸತ್ಯವೇ ಆದರೆ ನನ್ನ ನನ್ನ ಸ್ಟೇಚರು ಭಾರಿ ದೊಡ್ಡದು. ನಾನು ಅಷ್ಟು ದೊಡ್ಡವನಲ್ಲ. ಅದು ನಿಜ ಆಗಿದ್ರೆ ಸಂತೋಷ ಆಗ್ತಿತ್ತು ನನಗೆ. ಐ ಹ್ಯಾವ್ ನಥಿಂಗ್. ಇಟ್ ಇಸ್ ನಾಟ್ ಟ್ರೂ. ಇಟ್ಸ್ ಅ ಫ್ಯಾಕ್ಟ್. ಯಾರು ನನ್ ಆಫ್ ದೆಮ್, ನಾನು ಐ ಹ್ಯಾವ್ ಡೈರೆಕ್ಟ್ ನಂಬರ್ಸ್ ಆಫ್ ಮೋಸ್ಟ್ ಆಫ್ ದಿ ಪೊಲಿಟಿಕಲ್ ಲೀಡರ್ಸ್. ಒಬ್ರಿಗೆ ನಾನು ಮಾಡಿಲ್ಲ, ಅವರು ಇಲ್ಲಿ ನಾನು ಮಾಡಿಲ್ಲ. ಸುಮ್ಮನೆ ಏನಕ್ಕೆ ನಾನು ಬೇಕಾದ್ರೆ ಯಾರೋ ಒಂದು ಇಬ್ಬರದ್ದು ಹೆಸರು ಹೇಳಿ ನಾನು ದೊಡ್ಡ ಮನುಷ್ಯ ಆಗ್ಬೋದು, ಆಗಲ್ಲ. ಕ್ಯಾಬಿನೆಟ್ ನಿರ್ಣಯ ಮಾಡಿ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ. ಅದರಲ್ಲಿ ನನ್ನ ಮೇಲೆ ಆರೋಪ ಇದೆ ಅಂತ ಹೇಳಿದ್ರು. ಆರೋಪ ಇರೋದು ಸತ್ಯ. ಆರೋಪ ಅಂದ್ರೆ ಅದು ಅಪರಾಧ ಅಲ್ಲ. ಪ್ರತಿಯೊಂದನ್ನ ನಾನು ಫೇಸ್ ಮಾಡಿದ್ದೇನೆ. ಇದೊಂದು ರಾಜಕೀಯ ಪ್ರೇರಿತ ಅಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡಿದ್ದಾರೆ. ದೂರಿನ ಜೊತೆಗೆ ನಾನು ಕೋರ್ಟ್ನ ಸರ್ಕ್ಯುಲರ್ ಅನ್ನ ನೀಡಿದ್ದೇನೆ. ಅದರಲ್ಲಿ ಏನಿದೆ ಅಂತ ನೀವೆಲ್ಲ ಸಚಿವರು ನೋಡ್ಲೇ ಇಲ್ವಾ ಅಂತ ಮೂಢ ವಿಚಾರದಲ್ಲಿ CM ಪರ ಬ್ಯಾಟಿಂಗ್ ಮಾಡಿದ ಎಲ್ಲಾ ಸಚಿವರಿಗೂ ಮಾತಿನಲ್ಲೇ ಬಿಸಿ ತಾಗಿಸಿದ್ರು. ನಾನು ರಾಜ್ಯಪಾಲರನ್ನು ಅಪ್ರೋಚ್ ಮಾಡಿದ್ದು ತಪ್ಪಲ್ಲ. ರಾಜ್ಯದ ಕಾನೂನು ಪ್ರಕಾರವೇ ನಾನು ರಾಜ್ಯಪಾಲರನ್ನ ಭೇಟಿ ಮಾಡಿದ್ದೇನೆ. ಕಾನೂನು ಮಂತ್ರಿಗಳು ಕೂಡ ಓದಿಲ್ವಾ? ನಾನೇನು ಕಣ್ಮುಚ್ಕೊಂಡು ಹೋದ್ನಾ? DK-ಶಿರಷ್ಟು ನಾನು ಓದಿಲ್ಲ. ನಾನು ರಾಜ್ಯಪಾಲರ ಮುಂದೆ 1.5 ಗಂಟೆ ಪ್ರೆಸೆಂಟೇಷನ್ ಮಾಡಿದ್ದೇನೆ. ರಾಜ್ಯಪಾಲರು ಏನೇನು ಸ್ಪಷ್ಟನೆಗಳನ್ನ ಕೇಳಿದ್ದು ಅದಕ್ಕೆ ಉತ್ತರವನ್ನ ನೀಡಿದ್ದೇನೆ ಅಂತ ಖಡಕ್ ಆಗಿ ಉತ್ತರ ಕೊಟ್ರು. ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಸೆಷನ್ಸ್ ಕೋರ್ಟು, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಎಲ್ಲೆಲ್ಲಿ ಇದೆಯೋ ಅಲ್ಲಿ ಕಳಿಸ್ರಿ ಇದನ್ನ ಅಂತೇಳಿ ಆದೇಶ ಅಂತೇಳಿ ಮಾಡ್ತಾರೆ. ಅದು ಎಲ್ರಿಗೂ ಹೋಗಿದೆ. ಅಲ್ಲಿ ಕಾನೂನು ಮಂತ್ರಿ ಪಕ್ಕದಲ್ಲೇ ಕೂತಿದ್ರು HK ಪಾಟೀಲ್ರು, ಅವರು ಓದ್ಲಿಲ್ವ ಇದ್ದ? ಕೃಷ್ಣ ಬೈರೇಗೌಡರು ಮಾತಾಡಿದ್ರು ಕಾನೂನು ಬಗ್ಗೆ, ಅವರು ಓದ್ಲಿಲ್ವ ಇದ್ದ? ನಾನೇನು ಕಣ್ಣು ಮುಚ್ಕೊಂಡು ಹೋಗ್ಬಿಟ್ಟ? ಗೌರ್ನರ್ ಹತ್ರ ಹೋಗ್ಲೇಬೇಕು, ಸ್ಯಾಂಕ್ಷನ್ ಸಿಗಲೇಬೇಕು. ಸಿಕ್ಕಿದ ಮೇಲೆ ಮಾತ್ರ ನಾನು ಅಲ್ಲಿ ಹೋಗೋದಕ್ಕೆ ಸಾಧ್ಯ. ಪೊನ್ನಣ್ಣವ್ರಿಗೆ ಗೊತ್ತಿರಲಿಲ್ವಾ? ಇದನ್ನ ಓದಕ್ಕಾಗಿಲ್ವಾ? ಇದನ್ನ ಓದಿದ ಮೇಲೆ ಆಸ್ಕ್ ಟು ಕ್ಲಾರಿಫೈ ನಾನು ಮಾಡಿದ್ ಕರೆಕ್ಟೋ ಇಲ್ಲ, ಅವ್ರು ಹೇಳಿದ್ದು ತಪ್ಪು ಅಂತ. ಗವರ್ನರ್ ಖುದ್ದಾಗಿ 1.5 ಗಂಟೆ ಕೂತ್ಕೊಂಡು ಕೇಳಿರೋ ಇಶ್ಯೂ ಮತ್ತೆ ಕೂತ್ಕೊಂಡು ಓದ್ಬೇಕವ್ರು? ಪ್ರತಿ ಒಂದು ಪ್ಯಾರಾಗ್ರಾಫ್ ಅಲ್ಲೂ ಏನ್ ಕ್ಲಾರಿಫಿಕೇಶನ್ ಕೇಳಬೇಕಾಯ್ತು ಅದಕ್ಕೆ ಸ್ಪಷ್ಟವಾಗಿ ನಾನು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ಇನ್ನು CM ಸಿದ್ದರಾಮಯ್ಯ ಉತ್ತರ ಕೊಡೋದ್ ಬಿಟ್ಟು
ದೂರು ಕೊಟ್ಟ RTI ಕಾರ್ಯಕರ್ತ TJ ಅಬ್ರಹಂ ಒಬ್ಬ ಬ್ಲ್ಯಾಕ್ ಮೇಲರ್ ಅಂತ ಹೇಳಿ ಜಾರಿಕೊಂಡ್ರು. ನೋಟಿಸ್ ಕೊಟ್ಟಿದ್ದು ಕೂಡ ಕಾನೂನು ಬಾಹಿರ ಅನ್ನೋ ಮಾತನ್ನಾಡಿದ್ರು. ಅವರು ಸೋಕಾಸ್ ನೋಟಿಸ್ ಕೊಟ್ಟಿದ್ರಲ್ಲ, ಅದನ್ನು ಇಟ್ಕೊಂಡು ಚರ್ಚೆ ಮಾಡಿದ್ದಾರೆ. ದೀರ್ಘವಾಗಿ ಚರ್ಚೆ ಮಾಡಿ ಅದು ಕಾನೂನು ಬಾಹಿರ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಆ ನೋಟಿಸನ್ನು ವಿತ್ಡ್ರಾ ಮಾಡಬೇಕು. ಮತ್ತೆ ಅಬ್ರಾಮ್ ಒಬ್ಬ ಅವನ ಆಂಟಿಜೆಂಟ್ಸ್ ನೋಡಿದಾಗ ಅವನೊಬ್ಬ ಬ್ಲ್ಯಾಕ್ ಮೇಲರು. ಅವನ ಕಂಪ್ಲೇಂಟ್ ಮೇಲೆ ನೀವು ಆಕ್ಟ್ ಮಾಡಿರ್ತಕ್ಕಂಥದ್ದು ಕಾನೂನು ಬಾಹಿರವಾಗಿರ್ತಕ್ಕಂಥ ವಿಚಾರ. ಅವನು ಈ ಥರದ್ದು ಅನೇಕ ಜನರಿಗೆ ಇಂಥದೇ ನೋಟಿಸ್ ಕಂಪ್ಲೇಂಟ್ಗಳನ್ನು ಕೊಡ್ತಾ ಇದ್ದಾನೆ. ಅದು ಯಾವುದೇ ಅಫೆನ್ಸನ್ನು ನಾನು ಮಾಡಿಲ್ಲ. TJ ಅಬ್ರಹಂ ಮಾತಿನಲ್ಲಿ ತುಂಬಾನೇ ಆತ್ಮವಿಶ್ವಾಸ ಕಾಣಿಸ್ತಾ ಇದೆ. ಎಲ್ಲ ದಾಖಲೆಗಳನ್ನು ಕೂಡ ಕೊಡಬಲ್ಲೆ ಅಂತಿದ್ದಾರೆ. ಇದೊಂದು ಆರೋಪ ಸುಮ್ಮನೆ ಮಾಡಿದ್ದಂತೆ ಅನ್ಸ್ತಾ ಇಲ್ಲ. ಇನ್ನೊಂದು ಕಡೆ CM ಮಾತಿನಲ್ಲಿ ಹಿಂದೆ ಕಾಣ್ತಾ ಇದ್ದ ಗತ್ತು ಗೈರತ್ತು ಈಗ ಕಾಣ್ತಾ ಇಲ್ಲ. ಮೂಡ ಹಗರಣ CBI ಅಂಗಳಕ್ಕೆ ಹೋದ್ರೆ CM ಸಂಕಷ್ಟಕ್ಕೆ ಸಿಲುಕ್ತಾರೆ ಅಂತಾನೆ ಹೇಳಲಾಗ್ತಾ ಇದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.